स्वयं है समाहित जिसमें स्वयं सृष्टि प्राणी खुशियाँ शतकोटि नमन हर हर शंभो शतकोटि नमन हर हर शंभो। ನಮಸ್ಕಾರ ವೀಕ್ಷಕರೇ, ನಿಮ್ಮ ನೆಚ್ಚಿನ ಚಾನಲ್ ಎಸ್ ಜ್ಞಾನದರ್ಶನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇದುವರೆಗೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬನ್ನಿ ವೀಕ್ಷಕರೇ, ಇವತ್ತು ಎಸ್ ಜ್ಞಾನದರ್ಶನದಲ್ಲಿ ನಿಮಗೆ ಒಂದು ಆಧ್ಯಾತ್ಮಿಕ ವಿಷಯದ ಬಗ್ಗೆ ತಿಳಿಸಿಕೊಡಲಿದ್ದೇನೆ. ಅದೇನೆಂದರೆ ರುದ್ರಾಕ್ಷಿ ಮಾಲೆಯನ್ನು ಬಳಸಿಕೊಂಡು ಜಪವನ್ನು ಹೇಗೆ ಮಾಡಬೇಕು ಎಂಬುದನ್ನು ತಿಳಿಸಿಕೊಡುತ್ತೇನೆ. ಮೊದಲನೇದಾಗಿ ಈ ರುದ್ರಾಕ್ಷಿ ಮಾಲೆಯನ್ನು ಯಾವ ದೇವತೆಗಳಿಗೆ ಬಳಸುತ್ತೇವೆ ಜಪ ಮಾಡಲು ಅಂದರೆ, ಮೊದಲನೇದಾಗಿ ಶಿವನ ಮಂತ್ರಗಳಾಗಿರಬಹುದು, ಅಥವಾ ಶಕ್ತಿಯ ಮಂತ್ರಗಳಾಗಿರಬಹುದು, ಅಥವಾ ಗಾಯತ್ರಿ ಮಂತ್ರ, ಈ ರೀತಿ ಮಂತ್ರಗಳಿಗೆ ನಾವು ರುದ್ರಾಕ್ಷಿ ಮಾಲೆಯನ್ನು ಬಳಸುತ್ತೇವೆ. ಈ ರುದ್ರಾಕ್ಷಿ ಮಾಲೆಯಲ್ಲಿ ಒಟ್ಟು 109 ಮಣಿಗಳಿರುತ್ತವೆ. ಆದರೆ ನಾವು ಜಪವನ್ನು ಮಾಡುವಂಥ ಸಂದರ್ಭದಲ್ಲಿ 108 ಲೆಕ್ಕಕ್ಕೆ ತೆಗೆದುಕೊಳ್ಳುತ್ತೇವೆ. ಈ ಒಂದು ಮಣಿ ನಿಮಗೇನು ಕಾಣ್ತಾ ಇದೆ ನೋಡಿ, ಈ ರೀತಿ ಇರೋದಕ್ಕೆ ಶಿಖಾಮಣಿ ಎಂದು ಕರೆಯುತ್ತೇವೆ. ಇದು ನಾವು ಲೆಕ್ಕಕ್ಕೆ ತೆಗೆದುಕೊಳ್ಳುವುದಿಲ್ಲ, ನಮ್ಮದು 108 ಮಾತ್ರವಾಗಿರುತ್ತದೆ. 109ನೇದು ಮಣಿಗಳ ರಾಜವಾಗಿರುವುದರಿಂದ ಇದಕ್ಕೆ ನಾವು ಶಿಖಾಮಣಿ ಎಂದು ಕರೆಯುತ್ತೇವೆ. ನಾವು ಜಪ ಮಾಡುವಂಥ ಸಂದರ್ಭದಲ್ಲಿ ಈ ರೀತಿ ಈ ಬಟ್ಟನ್ನು ಈ ರುದ್ರಾಕ್ಷಿಗೆ ತಗುಲಿಸಬಾರದು. ಇದು ಅಹಂಕಾರದ ಬಟ್ಟೆ ಆಗಿರುವುದರಿಂದ ಇದನ್ನು ಬಿಟ್ಟು ಈ ರೀತಿ ಮಾಡ್ಬೋದು, ಅಥವಾ ಉಂಗುರದ ಬೆರಳಿನಿಂದ ಹೆಬ್ಬಟ್ಟಿನ ಸಹಾಯದಿಂದ ಈ ರೀತಿ ನೀವು ಒಂದೊಂದು ಮಂತ್ರವನ್ನು ಜಪಿಸಬಹುದು. ಹೇಗೆಂದರೆ ನಾವು ಒಂದು ಮಂತ್ರವನ್ನು ಜಪಿಸಿ ತೋರಿಸುತ್ತೇನೆ. ಅದೇನೆಂದರೆ ಓಂ ಗಂಗ್ ಐಂ ಕ್ಲೀಂ ನಮಃ ಶಿವಾಯ, ಓಂ ಗಂಗ್ ಐಂ ಕ್ಲೀಂ ನಮಃ ಶಿವಾಯ. ಸೊ ಒಂದು ಮಂತ್ರವಾದಾಗ ಈ ರೀತಿ ರುದ್ರಾಕ್ಷಿ ಮಾಲೆಯನ್ನು ಒಳಗಡೆ ತೆಗೆದುಕೊಳ್ಳಬೇಕು. ಓಂ ಗಂಗ್ ಐಂ ಕ್ಲೀಂ ನಮಃ ಶಿವಾಯ, 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 ಓಂ ಗಂಗ್ ಐಂ ಕ್ಲೀಂ ನಮಃ ಶಿವಾಯ. ಸೊ ವೀಕ್ಷಕರು, ಇದೇ ರೀತಿ ಈ ರೀತಿ ಮಾಡುತ್ತಾ ನೀವು 108 ಈ ರೀತಿ ಬಂದಾಗ ಇಲ್ಲಿಗೆ ಬಂದಿದೆ ಅಂದುಕೊಳ್ಳಿ. ನೋಡಿ, ಈ ರೀತಿ ಬಂದಾಗ ಓಂ ಗಂಗ್ ಐಂ ಕ್ಲೀಂ ನಮಃ ಶಿವಾಯ, ಓಂ ಗಂಗ್ ಐಂ ಕ್ಲೀಂ ನಮಃ ಶಿವಾಯ, ಓಂ ಗಂಗ್ ಐಂ ಕ್ಲೀಂ ನಮಃ ಶಿವಾಯ. ಸೊ ಇಲ್ಲಿಗೆ ನಿಮಗೆ 108 ಆಯಿತು. ಈಗ ಮತ್ತೊಮ್ಮೆ 108 ಮಾಡಬೇಕನ್ನೋ ಸಂದರ್ಭದಲ್ಲಿ ನಾವು ಇದನ್ನು ದಾಟಬಾರದು. ಇದು ಶಿಖಾಮಣಿ ಆಗಿರೋದ್ರಿಂದ ಇದಕ್ಕೆ ನಾವು ಮರ್ಯಾದೆಯನ್ನು ಕೊಡುವ ಸಲುವಾಗಿ ಇದನ್ನು ಮತ್ತೆ ಈ ರೀತಿ ತಿರುಗಿಸಿಕೊಂಡು ಮತ್ತೆ ಇದೇ ರೀತಿ 108 ಈ ರೀತಿ ಬರಬೇಕು. ಎಂದಿಗೂ ಮಂತ್ರ ಮುಗಿದಾಗ ನಾವು ಈ ಶಿಖಾಮಣಿಯನ್ನು ದಾಟಬಾರದು. ಸೊ ಈ ರೀತಿ ಇದು ಜಪಮಾಲೆಯ ವಿವರಣೆಯಾಗಿತ್ತು. ಈಗ ನಾನು ನಿಮಗೆ ಮಂತ್ರದ ಅರ್ಥವನ್ನು, ಈಗ ನಾನು ಬಳಸಿದಂಥ ಮಂತ್ರ ಓಂ ಗಂಗ್ ಐಂ ಕ್ಲೀಂ ನಮಃ ಶಿವಾಯ. ಇದರಲ್ಲಿ ಓಂ ಎಂದರೆ ಸಮಸ್ತ ನಮ್ಮ ಸನಾತನ ಧರ್ಮದಲ್ಲಿ ಬರುವಂತಹ 33 ಕೋಟಿ ದೇವತೆಗಳೇನಿದ್ದಾರೆ ಎಲ್ಲರೂ ಓಂನಲ್ಲಿ ವಾಸವಾಗಿದ್ದಾರೆ. ಯಾವುದೇ ಒಂದು ಮಂತ್ರವನ್ನು ಉಚ್ಚರಿಸಬೇಕಾದಂಥ ಸಂದರ್ಭದಲ್ಲಿ ಓಂ ಎನ್ನುವ ಬೀಜ ಮಂತ್ರದಿಂದ ಉಚ್ಚರಿಸಬೇಕು. ನಾನೀಗ ಜಪಿಸಿದ್ದು ಓಂ ಗಂಗ್ ಐಂ ಕ್ಲೀಂ ನಮಃ ಶಿವಾಯ. ನಂತರ ಬರುವುದು ಗಂಗ್ ಅಂದರೆ ಗಣಪತಿಯ ಬೀಜ ಮಂತ್ರ, ಐಂಗ್ ಅಂದರೆ ಸರಸ್ವತಿಯ ಬೀಜ ಮಂತ್ರ, ಗಂಗ್ ಐಂಗ್ ಕ್ಲೀಂ ಎಂದರೆ ಮಹಾಕಾಳಿಯ ಬೀಜ ಮಂತ್ರ. ಸೊ ಈ 3 ಬೀಜ ಮಂತ್ರದೊಂದಿಗೆ ಪಂಚಾಕ್ಷರಿ ಮಂತ್ರ ಅಂದರೆ ನಮಃ ಶಿವಾಯ. ಸೊ ಈ 3 ಬೀಜ ಮಂತ್ರದೊಂದಿಗೆ ಪಂಚಾಕ್ಷರಿ ಮಂತ್ರವನ್ನು ಸೇರಿಸಿದಾಗ ಇದಕ್ಕೆ ಅದ್ಭುತವಾದ ಶಕ್ತಿಯು ದೊರೆಯುತ್ತದೆ. ಇದರಿಂದ ನಮ್ಮ ಪಾಪಕರ್ಮಗಳು ತೊಲಗುತ್ತವೆ ಹಾಗೂ ನಮ್ಮ ಆತ್ಮದ ಕರ್ಮಗಳೆಲ್ಲ ನಾಶವಾಗಿ ಆತ್ಮಶುದ್ಧಿಯಾಗುತ್ತದೆ ಹಾಗೂ ಭಗವಂತನ ದರ್ಶನ ನಿಮಗೆ ಸಾಧ್ಯವಾಗುತ್ತದೆ. ಸೊ ಬನ್ನಿ ವೀಕ್ಷಕರೇ, ಜಪ ಮಾಡುವಂತಹ ಸಂದರ್ಭದಲ್ಲಿ ನಮಗೆ ಬೇಕಾದದ್ದು ಮೊದಲಿಗೆ ತಾಮ್ರದ ಗ್ಲಾಸಿನಲ್ಲಿ ನೀರನ್ನು ತೆಗೆದುಕೊಳ್ಳಿ. ನಂತರ ಅದಕ್ಕೆ ಬೇಕಾದಂಥ ಒಂದು ಆಸನ ಬೇಕು, ಅದನ್ನು ತೆಗೆದುಕೊಳ್ಳಿ. ಹಾಗೂ ನಿಮ್ಮ ಮಂತ್ರದ ಪುಸ್ತಕಗಳು ಹೀಗೆ ನಿಮ್ಮ ಎದುರಿಗೆ ಇರಬೇಕು. ಸೊ ಈ ರೀತಿ ನಾವು ಜಪ ಮಾಡೋದನ್ನು ನೀರು ಏಕೆ ಅಂದರೆ, ನಾವು ಜಪವನ್ನು ಮಾಡುವಂಥ ಸಂದರ್ಭದಲ್ಲಿ ನಮ್ಮ ದೋಷಗಳೆಲ್ಲ ಈ ನೀರು ಗ್ರಾಸ್ ಮಾಡುತ್ತದೆ. ಸೊ ಈ ನೀರಿನ ಮುಖಾಂತರ ಇದನ್ನು ನೀವು ಗಿಡಗಳಿಗೆ ಹಾಕುವುದರಿಂದ ನಿಮ್ಮ ದೋಷಗಳೆಲ್ಲ ಈ ರೀತಿ ಕಡಿಮೆ ಆಗುತ್ತಾ ಬರುತ್ತೆ. ಅದಕ್ಕೆ ಯಾವಾಗಲೂ ಸಾಕ್ಷಿ ರೂಪವಾಗಿ ಪಂಚತತ್ವದಲ್ಲಿ ಒಂದಾಗಿರುವಂಥ ನೀರನ್ನು ಯಾವಾಗಲೂ ನಿಮ್ಮ ಬಲಗಡೆ ಇಟ್ಟುಕೊಳ್ಳಿ. ಸೊ ಜಪ ಮಾಡಲು ಜಪಮಾಲೆ, ನೀರು, ಆಸನ ಹಾಗೂ ಮಂತ್ರದ ಪುಸ್ತಕಗಳು ನಿಮ್ಮ ಜೊತೆ ಯಾವಾಗಲೂ ಇರಲಿ ವೀಕ್ಷಕರೇ. ಹಾಗೂ ಓಮನ್ನು ಮಂತ್ರದ ಪ್ರಾರಂಭದಲ್ಲಿ 1 ಸಲ ಬಳಸಿ ನಂತರ ಓಮನ್ನು ಬಿಟ್ಟು ಗಂಗ್ ಐಂ ಕ್ಲೀಂ ನಮಃ ಶಿವಾಯ, ಗಂಗ್ ಐಂ ಕ್ಲೀಂ ನಮಃ ಶಿವಾಯ ಈ ರೀತಿ ಬಳಸಿ. ಉದಾಹರಣೆಗೆ ಈಗ ನಾನು ಮಂತ್ರವನ್ನು ಪ್ರಾರಂಭಿಸಲಿದ್ದೇನೆ. ನೋಡಿ ವೀಕ್ಷಕರೇ, ಓಂ ಅನ್ನು ಮೊದಲೇ ಬಾರಿ ಮಾತ್ರ ಉಚ್ಚರಿಸುತ್ತೇನೆ. ಓಂ ಗಂಗ್ ಐಂ ಕ್ಲೀಂ ನಮಃ ಶಿವಾಯ, ನಂತರ ಗಂಗ್ ಐಂ ಕ್ಲೀಂ ನಮಃ ಶಿವಾಯ, 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 ಗಂಗ್ ಐಂ ಕ್ಲೀಂ ನಮಃ ಶಿವಾಯ. ಇದೇ ರೀತಿ 108 ಆದಾಗ ಇಲ್ಲಿಗೆ ಬಂದಾಗ ಮತ್ತೆ ತಿರುಗಿಸಿ ಮತ್ತೆ ಮಾಡಬೇಕಂತಿದ್ದರೆ ಜಪ ನಿಮಗೆ ಈ ರೀತಿ ಓಂ ಗಂಗ್ ಐಂ ಕ್ಲೀಂ ನಮಃ ಶಿವಾಯ ಬಳಸಿ.
ಸೊ ಓಮನ್ನು ಏಕೆ ಒಂದೇ ಸಲ ಬಳಸಬೇಕೆಂದರೆ ಓಂನ ತೀವ್ರತೆ ತುಂಬ ಪ್ರಭಾವಶಾಲಿಯಾಗಿರುತ್ತದೆ. ಅದರ ಪ್ರಭಾವವನ್ನು ನಮಗೆ ತಡೆದುಕೊಳ್ಳಲು ಆಗುವುದಿಲ್ಲ. ಅದಕ್ಕಾಗಿ ಅದರ ಪ್ರಭಾವವನ್ನು ಒಂದು ಸಲ ಬಳಸಿದರೆ ತುಂಬ ಅದರ ಪ್ರಭಾವ ಅಷ್ಟು ಶಕ್ತಿಶಾಲಿಯಾಗಿರುತ್ತದೆ. ಆದ್ದರಿಂದ ಮಂತ್ರ ಪ್ರಾರಂಭದಲ್ಲಿ ಓಮನ್ನು ಬಳಸಿ ಹಾಗೂ 108 ಆದ ನಂತರ ಮತ್ತೊಮ್ಮೆ ಮಾಡಬೇಕೆಂದರೆ ಮತ್ತು 1ನೇ ಸಾರಿ ಮಾತ್ರ ಓಮನ್ನು ಬಳಸಿ. ಸೊ ಈ ರೀತಿ ಇದೊಂದು ಆಧ್ಯಾತ್ಮಿಕ ವಿಷಯದ ಬಗ್ಗೆ ಒಂದು ಸಣ್ಣ ವಿಡಿಯೋ ಆಗಿತ್ತು. ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಹೊಸ ವಿಚಾರದೊಂದಿಗೆ ಮತ್ತೆ ನಿಮಗೆ ನಾನು ಭೇಟಿಯಾಗುತ್ತೇನೆ. ಧನ್ಯವಾದಗಳೊಂದಿಗೆ.